ಫ್ರೆಂಡ್ಸ್, ಇವತ್ತು ನಾನು ರೈಸ್ ಮತ್ತು ಇದು ಸ್ವಲ್ಪ ರೈಸು ಮತ್ತು ಹೆಸರು ಬೇಳೆ ಹಾಕಿ ಕಿಚಡಿ ಮಾಡ್ತಾ ಇದ್ದೀನಿ. ಪೊಂಗಲ್ ಅನ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಫಸ್ಟ್ ಇದನ್ನು ಬೇಯಿಸ್ಕೊಳ್ತೀನಿ. ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕೆಳಗಡೆ ರೈಸ್ ಇಟ್ಟಿದ್ದೀನಿ. ಈಗ ಒಟ್ಟಿಗೆ ಬೇಯಿಸ್ಬಿಟ್ಟು ಆಮೇಲೆ ಮಾಡೋದು ತೋರಿಸ್ತೀನಿ. ಸಿಂಪಲ್ ರೀ, ನಾಟ್ ಏನು ಎಕ್ಸ್ಟ್ರಾ ಏನಿಲ್ಲ, ಬಟ್ ಒಳ್ಳೆಯದು, ದೇಹಕ್ಕೆ ತುಂಬ ಒಳ್ಳೆಯದು. ತಂಪು ಬೇರೆ, ಹೆಸರು ಬೇಳೆ ತುಂಬ ತಂಪಲ್ಲ, ಈಗ ಬೇಸಿಗೆ ಬೇರೆ. ಎಲ್ಲ ದಿನ ಅಡುಗೆ ಮಾಡಿ ಮಾಡಿ ಬೇಜಾರಾಗಿದೆ. ಇದು ಮಾಡಿ ಈಗ ಬೆಂಡೆಕಾಯಿ ಗಶಿ ಮಾಡ್ತೇನೆ. ನಮ್ಮ ಕೊಂಕಣಿಯಲ್ಲಿ ಗಶಿ ಅಂತಾರೆ, ಅದು ತೋರಿಸ್ತೀನಿ. ಓಕೆನಾ? ಗುಡ್ ಮಾರ್ನಿಂಗ್ ರೀ ಫ್ರೆಂಡ್ಸ್. ಫಸ್ಟ್ ನಾನು ಗುಡ್ ಮಾರ್ನಿಂಗ್ ಹೇಳ್ಬೇಕಿತ್ತು. ಇವತ್ತು ನನ್ನ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಯವರ ದಿನ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಓಕೆ, ಹ್ಯಾವ್ ಎ ನೈಸ್ ಡೇ. ನೋಡಿ, ಇದು ಮಾಡ್ತಾ ಇದ್ದೀನಿ, ಕಿಚಡಿ ಅಂದರೆ ಪೊಂಗಲ್ ಟೈಪೇ. ಅನ್ನ ಬೇಯಿಸಿದ್ದೀನಿ, ಹೆಸರು ಬೇಳೆ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನಕಾಳು, ಬಂಡಿ ಇಟ್ಟಿದ್ದೀನಿ, ತುಪ್ಪ ಹಾಕಿದ್ದೀನಿ ಸ್ವಲ್ಪ, 1.5 ಸ್ಪೂನ್ ಟೈಪ್. ಅದು ತುಪ್ಪದ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು 3 ಹಾಕಿಬಿಟ್ಟು ಒಗ್ಗರಣೆ ಹಾಕಿ ರೈಸು ಮತ್ತು ಇದರಲ್ಲಿ ಹೆಸರು ಬೇಳೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ರೈಸ್ ಕಡಿಮೆ ಮಾಡ್ತೀನಿ. ಉಪ್ಪು ಹಾಕೋದು ಲಾಸ್ಟಲ್ಲಿ, ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೋಬೋದು, ಆಪ್ಷನಲ್ಲು. ನಾನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಒಳ್ಳೆಯದು ರೀ, ತುಂಬ ಒಳ್ಳೆಯದು. ಹೆಲ್ದಿ ಇದು ಫುಡ್ಡು, ಮತ್ತು ಲೈಟಾಗಿರುತ್ತೆ, ಹೆವಿನೂ ಆಗಲ್ಲ, ಮಸಾಲೆ ಏನಿಲ್ವಲ್ಲ, ಒಳ್ಳೇದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟೈಮ್ ಪಾಸ್ ಅಡುಗೆ ರೀ. ಸಡನ್ಲಿ ಏನು ಮಾಡೋದನ್ನು ನೆನಪಾಗಲಿಲ್ಲ, ಇದನ್ನು ಮಾಡೋಣ, ತುಂಬ ದಿನ ಆಯ್ತಲ್ಲ ಅಂತ ಮಾಡ್ತಾ ಇದ್ದೇನೆ. ಖಾರಕ್ಕೆ ಬೇಕಿದ್ರೆ 1 ಮೆಣಸು, ನಾನಿಲ್ಲಿ ಪೆಪ್ಪರ್ ಹಾಕಿದ್ದೀನಿ, 1-2-3 ಅಷ್ಟೇ, ಜಾಸ್ತಿ ಖಾರ ಮಾಡಲ್ಲ. ಓಕೆನಾ? ತೋರಿಸ್ತೀನಿ ಲಾಸ್ಟ್ ಫೈನಲ್. ನೋಡಿ, ನಾನು ಪೊಂಗಲ್ ರೆಡಿ. ಲಾಸ್ಟಲ್ಲಿ ನಾನು ಇದು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಅದು ಸ್ವಲ್ಪ ಲಿಂಬೆಹಣ್ಣು ಹಿಂಡಿದ್ದೀನಿ. ತುಂಬ ಒಳ್ಳೇದು ರೀ, ಮಾಡಿ ನೋಡಿ, ತುಂಬ ರುಚಿ. ಈ ಬೆಳ್ಳುಳ್ಳಿ ನೀವು ಇದಕ್ಕೆ ಹಾಕ್ತಿರಲ್ಲ ತುಪ್ಪದಲ್ಲಿ, ಜೀರಿಗೆ ಮತ್ತಿದು ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿ, ಹೆಲ್ದಿನೂ ಕೂಡ. ಸಮ್ಮರಲ್ಲಿ ತುಂಬ ಇದು ಹೆಸರುಬೇಳೆ ತಂಪಲ್ವಾ, ಅದು ಸಮ್ಮರಲ್ಲಿ ಚೆನ್ನಾಗಿ ನಿಮ್ಗೆ ತಂಪಾಗಿರುತ್ತೆ. ಈಗಂತೂ ತುಂಬ ಬಿಸಿಲಲ್ವಾ, ಹಾಗೆ ನಾನು ಸುಮ್ಮನೆ ಸಿಂಪಲ್ ಮೂಂಗ್ ದಾಲ್ ಸಾರು ಮಾಡ್ತಾಯಿದ್ದೀನಿ. ಏನಿಲ್ಲ, ಅದಕ್ಕೆ ಇದು ಒಣಮೆಣಸು ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟೇ, ಮತ್ತೇನಿಲ್ಲ. ತುಪ್ಪದಲ್ಲಿ ಸ್ವಲ್ಪ ಟೈಟಾಗಿ ಅಷ್ಟೆ, ಮತ್ತೇನಿಲ್ಲ. ಲಿಂಬೆಹಣ್ಣು ಲಾಸ್ಟಲ್ಲಿ ಊಟ ಮಾಡೋಕೆ ಹಿಂಡ್ಕೊಳ್ಳಿ, ಚೆನ್ನಾಗಿರುತ್ತೆ ರೀ ಫ್ರೆಂಡ್ಸ್. ದಾಳಿ ತೊಯ್ ಮಾಡ್ತಾ ಇದ್ದೇನೆ, ಬೇಳೆ ಸಾರು. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣಸು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಬೇಯಿಸ್ಕೊಂಡಿದ್ದೀನಿ. ಹೆಸರು ಬೇಳೆ ರೀ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಬೇಯಿಸೋಕೆ ಪರಿಮಳಕ್ಕೆ ಅಷ್ಟೇ. ಮಿಕ್ಸ್ ಮಾಡಿಬಿಟ್ರಾಯ್ತು. ಉಪ್ಪು ನೋಡಿ ಹಾಕ್ಕೊಳ್ಳಿ. ಸಿಂಪಲ್ ದಾಳಿ ತೊಯ್. ಹಸಿಗಿಟ್ಟಿದ್ದೀನಿ. ಈಗ ಬೆಂಡೆಕಾಯಿ ಬೇಯಿಸ್ತೀನಿ. ಸ್ವಲ್ಪ ಇದು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನು. ಅದಕ್ಕೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದು, ಮತ್ತು ಬೆಂಡೆಕಾಯಿ ಬೇಯಿಸ್ಬೇಕು. ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಳ್ಳಿ, ಅದು ಅಂಟ್ಕೊಡಲ್ಲ. ಓಕೆನಾ? ಇದು ಸಾಸಿವೆ ಪಟ ಆಗ್ತಾ ಇದೆ. ಆಯಿತು, ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನಾನು ಇದು ಹಿಂಡ್ಕೊಂಡಿದ್ದೀನಿ ರೀ, ಲಿಂಬೆಹಣ್ಣು. ಓಕೆ, ಚೆನ್ನಾಗಿ ಮಾಡಿ. ಎಳೆ ಇದೆ ಬೆಂಡೆಕಾಯಿ, ತುಂಬ ಚೆನ್ನಾಗಿದೆ. ಲೈಟಾಗಿ ಇಟ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಮುಚ್ಚಿಟ್ಬಿಡಿ. ಓಕೆ, ಇದು ಗಶಿದು ಮಸಾಲೆ. ಕಾಯಿ, ತೆಂಗಿನಕಾಯಿ, ಮೆಣಸು, ಹುಣಸೆಹಣ್ಣು, ಧನಿಯಾ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಮೆಂತೆ ಎಲ್ಲ ಹಾಕಿ ರುಬ್ಬಬೇಕು. ಬೆಂಡೆಕಾಯಿ ಬಂದಮೇಲೆ ಇದೆಲ್ಲ ಹಾಕಿ ಸ್ವಲ್ಪ ನಾವು ಬೆಲ್ಲ ಹಾಕ್ತೀವಿ, ಇಷ್ಟು ಹಾಕಲ್ಲ, ಇದರಲ್ಲಿ ಅರ್ಧ ಬೆಲ್ಲ ಹಾಕ್ತೀವಿ. ಬೆಲ್ಲ ಹಾಕಿದ್ರೇ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೆಂಡೆ ಗಶಿ ಅಂತಾರೆ ಕೊಂಕಣಿಯಲ್ಲಿ, ಬೆಂಡೆಕಾಯಿದು ಗಶಿ. ನಮ್ಮ ಕೊಂಕಣಿಯಲ್ಲಿ ಇದು ಒನ್ ಆಫ್ ದಿ ಡಿಶಸ್. ಚೆನ್ನಾಗಿರುತ್ತೆ, ಚಪಾತಿಗೂ ಪರವಾಗಿಲ್ಲ, ರೈಸ್ ಜೊತೆ ಸೈಡ್ ಡಿಶ್ಶು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ಫೈನಲ್ ಆದಮೇಲೆ. ಓಕೆ ಅವ್ರಿ, ಇದು ಅರಿಶಿನ ಪುಡಿ ಒಂದು ಮರ್ತೋಯ್ತು ಹೇಳೋಕ್ಕೆ, ಅದನ್ನು ಹಾಕಬೇಕು. ದಿಸ್ ಇಸ್ ಕಾಮನ್ ಎಲ್ಲ ಇದಕ್ಕೆ. ತೆಂಗಿನಕಾಯಿ, ಇದು ರೆಡ್ ಚಿಲ್ಲಿ, ಹುಣಸೆಹಣ್ಣು, ಹಲ್ದಿ, ಇದು ಕಾಮನ್ ನಮ್ಮ ಯಾವುದೇ ಮಸಾಲೆಯಲ್ಲಿ. ಅದಕ್ಕೆ ಆಮೇಲೆ ಅಡಿಷ್ನಲ್ ಬೇರೆ ಬೇರೆ ಚೇಂಜ್ ಆಗುತ್ತೆ. ಓಕೆನಾ? ಎಸ್, ನೋಡೋಣ ಆಮೇಲೆ ನೆಕ್ಸ್ಟ್. ಓಕೆ, ಸೊ ನನ್ನ ದಾಳಿ ತಾಯಿ ರೆಡಿ. ಸಿಂಪಲ್ ಸರಳ ದಾಳಿ ತಾಯಿ, ಇದು ತುಂಬ ಒಳ್ಳೆಯದು, ಹೆಸರು ಬೇಳೆದು. ಇದು ನಂದು ಗಶಿದು ಮಸಾಲೆ ರೆಡಿ ಇದೆ. ಇಲ್ಲಿ ಬೆಂಡೆಕಾಯಿ ಬೇಯ್ತಾ ಇದೆ, ಇನ್ನು 5 ಮಿನಿಟ್ಸ್ ಅಷ್ಟರಲ್ಲೆಲ್ಲ ಹಾಕಿದ್ದೀನಿ. ನಾನು ಬೆಲ್ಲನೂ ಹಾಕಿ ರುಬ್ಬಿಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಡೋದು, ಚೆನ್ನಾಗಿ ಒಳ್ಳೆ ಕುದಿ ಬಂದ ತಕ್ಷಣ ನಿಮ್ಮದು ಬೆಂಡೆಕಾಯಿ ಗಶಿ ರೆಡಿ. ಇದ್ರ ಜೊತೆಲಿ ನೋಡಿ ನಂದು ಟೀ ರೆಡಿ ಇದೆ, ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಅನ್ಬೋದು ಏನಪ್ಪ ಇವಳು 1:30ಗೆ ನೀ ಕುಡಿತಾ ಇದ್ದಾಗ ಟೀ
ಟೀ ಸ್ವಲ್ಪ ನನಗೆ ಎಡಿಕ್ಷನ್ ರೀ, ಚಟ ಅನ್ಬೋದು ನೀವು. ಕಡಿಮೆ ಮಾಡಿದ್ದೀನಿ, ಕಾಲೇಜಲ್ಲಿ ತಕ್ಕ ತುಂಬ ಮಾಡ್ತಾಯಿದ್ವಿ. ಈಗ ನೋಡಿ ಕಪ್ಪು ಚಿಕ್ಕದಿದೆ, ಈಗ ಕುಡಿದ್ಬಿಟ್ರೆ ಸ್ವಲ್ಪ ನನಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಜಾಸ್ತಿ ಕೆಲಸ ಮಾಡ್ಬೋದು. ಇನ್ನೇನು ಕೆಲಸನೇ ಆಗಿಲ್ಲ ರೀ, ಮಾಡಬೇಕೀಗ. ಓಕೆ ನೋಡಿ, ಬೆಂಡೆಕಾಯಿ ಹಸಿ ರೆಡಿ. ಕುದ್ದಿ ಬಂದುಬಿಟ್ರೆ ಮುಗೀತು ರೀ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿದ್ದೀನಿ, ಇನ್ನು ಸ್ವಲ್ಪ ಚೆನ್ನಾಗಿ ಕುದ್ದಿ ಬರಬೇಕು. ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಆಯಿತು, ತೆಗೆದಿಡ್ತೀನಿ. ಯಾಕಂದರೆ ಬೆಂಡೆಕಾಯಿ ಕಡಿಮೆ ಆಗುತ್ತೆ, ಮಸಾಲೆ ಜಾಸ್ತಿ ಆಗೋಗುತ್ತೆ. ಸೊ ಸ್ವಲ್ಪ ತೆಗೆದಿಟ್ಟು ಬೇರೆ ಯಾವುದಕ್ಕೆ ಯೂಸ್ ಮಾಡ್ತೀನಿ. ನೋಡಿ ಹೇಳಬೇಕು ರೀ, ಮಾಡಿ ನೋಡ್ರಿ. ನಾನು ಮಾಡಿರೋದೆಲ್ಲ ಸರಳ, ಈಸಿ, ಕಷ್ಟ ಯಾವುದೂ ಇಲ್ಲ ನಿಮಗೆ. ಓಕೆ, ಸರಳ ಅಡುಗೆ ಎಲ್ಲನೂ. ಓಕೆ, ಹ್ಯಾವ್ ಎ ನೈಸ್ ಡೇ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಸಿಗೋಣ. ಓಕೆ, ಬೆಂಗಳೂರು ಭಾಷೆಯಲ್ಲಿ ಬೊಂಬಾಟ್ ಅಂತಾರೆ. ಸಖತ್ತಾಗಿದೆ, ಸೂಪರ್. ಮಾಡಿ ನೋಡಿ, ಚಪಾತಿಗಂತೂ ಎಕ್ಸಲೆಂಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇ ಇಸ್ ಫ್ರೈಡೇ. ನಂದು ವೈಭವ ಲಕ್ಷ್ಮಿ ಪೂಜೆ ಇದೆ. ಸೊ ಇವತ್ತು ನಾನು ಪಾಲಕ್ ಮತ್ತು ಬೇಳೆ ಸಾರು ಮಾಡ್ತೀನಿ. ಸಾಂಬಾರದು ಪಾಲಕ್ ಮತ್ತು ಇದು ಹಾಕಿ, ಬೇಳೆ ಹಾಕಿ, ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಮಿಕ್ಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ತೊಳೆದು ಈರುಳ್ಳಿ ಕಟ್ ಮಾಡಿ ಸಣ್ಣಕ್ಕೆ, ಪಾಲಕ್ಕು ಈರುಳ್ಳಿ ಒಟ್ಟಿಗೆ ಬೇಯಿಸಬೇಕು. ಏನು ಆಯಿಲ್ ಗಿಲ್ಲ, ಒಗ್ಗರಣೆ ಏನೂ ಇಲ್ಲ. ಓಕೆ, ಆಮೇಲೆ ಇವತ್ತು ಇದು ಸೋರೆಕಾಯಿ, ವೆರಿ ಗುಡ್ ಫಾರ್ ಹೆಲ್ತ್. ಅದು ಮತ್ತು ಇದು ಹಾಕಿ ನಾನು ಒಂದು ಪಲ್ಯ ಮಾಡ್ತೀನಿ. ಇದು ನೆನೆಸ್ಬೇಕೀಗ ಹೆಸರು ಬೇಳೆ, ಆಮೇಲೆ ಹೇಳ್ತೀನಿ ಹೇಗೆ ಮಾಡೋದು. ಓಕೆನಾ? ನೋಡಿ, ಈಗ ಪಲ್ಯಗೆ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೋರೆಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಇದು ಹೆಸರು ಬೇಳೆ ನೆನೆಸಿದ್ದೀನಿ. ಓಕೆ, ಫಸ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ರೆಡ್ ಆದಮೇಲೆ ಟೊಮೆಟೊ ಹಾಕಿ, ಅದಾದಮೇಲೆ ಇದು ಹಾಕಿ, ಇದು ಹಾಕಿದ್ಮೇಲೆ ಹೆಸರು ಬೇಳೆ ಇದೆಲ್ಲ ಒಟ್ಟಿಗೆ ಹಾಕಿ, ಇದು ನೆಂದಿರುತ್ತಲ್ಲ ಬೇಗ ಬೆಂದೋಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್, ಹಲ್ದಿ ಪೌಡ್ರ್ ಹಾಕ್ಕೊಳ್ಳಿ. ಲಾಸ್ಟ್ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಒಳ್ಳೆ ಪಲ್ಯ. ಇದು ಚಪಾತಿಗೂ ಆಗುತ್ತೆ ನಿಮಗೆ, ಮತ್ತು ರೈಸ್ ಜೊತೆ ಸೈಡ್ ಡಿಶ್ಶು ಆಗುತ್ತೆ. ಓಕೆ, ಇದು ಪಾಲಕ್ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಅದ್ರ ದಂಟು ಸ್ವಲ್ಪ ಟೆಂಡರ್ ಆಗಿತ್ತು, ಅದು ಮತ್ತು ಈರುಳ್ಳಿ ಎಲ್ಲ ಹಾಕಿ ಬೇಯಿಸ್ತೀನಿ. ಓಕೆ, ಅದಕ್ಕೆ ಆಮೇಲೆ ಸಾಂಬಾರು ಮಸಾಲೆ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಎರಡು. ಇವತ್ತಿನ ಸೂಪರ್ ಅಡುಗೆ. ಅಲ್ಲ ಫ್ರೆಂಡ್ಸ್, ನೋಡಿ, ಈಗ ನಾನು ಇದು ಇಟ್ಟಿದ್ದೀನಿ ಸೋರೆಕಾಯಿ ಪಲ್ಯ ಮಾಡೋಕ್ಕೆ. ಫಸ್ಟು ಬೆಳ್ಳುಳ್ಳಿ ಹಾಕ್ತೀನಿ, ಒಗ್ಗರಣೆ ಇದು ಮಾಡಿದ್ದೀನಿ, ಏನು ಹೇಳಿ, ಜಜ್ಕೊಂಡಿದ್ದೀನಿ ನಿಧಾನಕ್ಕೆ. ಸ್ವಲ್ಪ ಕೆಂಪಾಗಲಿ, ಆದಮೇಲೆ ಈರುಳ್ಳಿ ಹಾಕ್ತೀನಿ. ಇದು ಪಾಲಕ್ ಮತ್ತು ಇದು ಬೇಯಿಸ್ಕೊಂಡಿದ್ದೆ ಈರುಳ್ಳಿ. ಈಗ ಮಸಾಲೆಗೆ ರೆಡಿ ಮಾಡು. ಇದಕ್ಕೆ ಬೇಳೆ ಮಿಕ್ಸ್ ಮಾಡ್ತೀನಿ, ಆಮೇಲೆ ಮಸಾಲೆ ರೆಡಿ ಮಾಡ್ತೀನಿ. ಓಕೆ, ಇಲ್ಲಿ ಪಲ್ಯದ ರೆಡಿ. ಈಗ ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ರೆಡಿ ಇದೆ ಸಾಮಗ್ರಿಗಳು. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅಂದರೆ ಬೇಗ ರೆಡ್ ಆಗಿಬಿಡುತ್ತೆ. ಓಕೆ, ಇದ್ರ ನೆಕ್ಸ್ಟು ಟೊಮೆಟೊ ಹಾಕಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ. ಇದು ಸೋರೆಕಾಯಿ ಒಟ್ಟಿಗೆ ಹಾಕಿ ಫ್ರೈ ಮಾಡೋದು. ಸೋರೆಕಾಯಿ ಹಾಕೋ ಮೊದಲು ಹೆಸರು ಬೇಳೆ ಹಾಕ್ಕೊಳ್ಳಿ, ಸ್ವಲ್ಪ ಅದು ಬೆಂದ್ಕೊಳ್ಳಿ, ಆಮೇಲೆ ಇದನ್ನು ಹಾಕಿದ್ರೆ ಆಯಿತು. ಸ್ವಲ್ಪ ಅದು ಹಾಫ್ ಬೇಯ್ತಾ ಇರುವಾಗ ಸ್ವಲ್ಪ ಇದು ಅರಿಶಿನ ಪುಡಿ, ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ, ಪರಿಮಳ. ಯಾಕಂದರೆ ಬೆಳ್ಳುಳ್ಳಿ ಪರಿಮಳ ಇರುತ್ತೆ, ಮತ್ತೇನು ಸೈಡ್ ಹಾಕಬೇಕಂತಿಲ್ಲ, ಚೆನ್ನಾಗಿರುತ್ತೆ. ಓಕೆ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ ನಾನು ಹೆಸರು ಬೇಳೆ ಹಾಕ್ತೀನಿ. ಓಕೆ, ಸ್ವಲ್ಪ ಜಾಸ್ತಿ ಆಯಿತು. ಇದನ್ನು ನಾನು ಸ್ವಲ್ಪ ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡಿಬಿಡ್ತೀನಿ. ಇದು ಸ್ವಲ್ಪ ನೆಂದಿರೋದಕ್ಕೆ ಕೋಸಂಬರಿ ಮಾಡಿಬಿಡ್ತೀನಿ. ಈರುಳ್ಳಿ, ಸೌತೆಕಾಯಿ ಸಣ್ಣಗೆ ಹೆಚ್ಚಬೇಕು, ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಇದು ಹಸಿಮೆಣಸು. ಸಿಂಪಲ್ ರೀ, ಅದೆಲ್ಲರೂ ಮಾಡ್ತಾರೆ. ಓಕೆ, ಇದು ಸ್ವಲ್ಪ ಹೆಸರುಬೇಳೆ ಜಾಸ್ತಿ ಆಯ್ತು, ಅದಕ್ಕೆ ಮಾಡ್ತಾ ಇರೋದು, ಇಷ್ಟಂತೂ ಮಾಡಲ್ಲ. ಫ್ರೆಂಡ್ಸ್ ನೋಡಿ, ಈಗ ನಾನು ಟೊಮ್ಯಾಟೊ, ಹೆಸರುಬೇಳೆ, ಆಮೇಲೆ ಈ ಸೋರೆಕಾಯಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಒಂದು ಸೀಟಿ ತೆಗೆಸ್ಬಿಡ್ತೀನಿ, ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಬಂದುಬಿಡುತ್ತೆ. ಲಾಸ್ಟ್ ಆದಮೇಲೆ ತೋರಿಸ್ತೀನಿ. ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಉಪ್ಪು ಎಲ್ಲ ಹಾಕಿ ಸೆಟ್ ಮಾಡಿಬಿಟ್ಟಿದ್ದೀನಿ ಈಗ. ಓಕೆ, ಒಳ್ಳೆ ರುಚಿಯಾದ ಪಲ್ಯ ಇದು, ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸಾಂಬಾರಿಗೆ ಬೇಳೆ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಮಸಾಲೆ ತೋರಿಸ್ಕೊಳ್ತೀನಿ. ಒಗ್ಗರಣೆ ಎಲ್ಲ ಏನು ಬೇಕಾಗಿಲ್ಲ, ಅದು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ. ಓಕೆ, ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ರುಚಿ ಸಾಂಬಾರು. ಸೊ ನಂದು ಪಾಲಕ್ ಸಾಂಬಾರಿಗಿದು
ಮಸಾಲೆ ಇದು ತೆಂಗಿನಕಾಯಿ, ಮೆಣಸು, ಸ್ವಲ್ಪ ಮೆಂತೆ, ಧನಿಯಾ, ಸ್ವಲ್ಪ ಹುರ್ಕೊಂಡೇ ಇಟ್ಕೊಂಡಿರ್ತೀನಿ ನಾನು, ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟೇ ಎಲ್ಲ ಹಾಕಿ ರುಬ್ಬಿಡೋದು ರೀ. ಗಂಧ ಹಾಕಬೇಕು ಸ್ವಲ್ಪ ಹಾಕಿ, ಆಮೇಲೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ತರಿಸ್ಬಿಡೋದು ಅಷ್ಟೇ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಬಟ್ ಸ್ವಲ್ಪ ಅದು ಆಡಿಸ್ತಾ ಇರಬೇಕು, ಎಲ್ಲೊಂದ್ಸಲ ತಳ ಹಿಡ್ಕೊಂಡ್ಬಿಡುತ್ತೆ, ಸ್ವಲ್ಪ ನೋಡ್ತಾ ಇರಬೇಕು ಆಯಿತಾ ಫ್ರೆಂಡ್ಸ್. ನಾನು ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಯಾಕಂದರೆ ನನಗೆ ಈ ಚಾನಲ್ಗೆ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನನ್ನ ಫ್ಯಾಮಿಲಿ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರೀ. ಒಬ್ಬರು ನನಗೆ ನೆಗೆಟಿವ್ ಒಬ್ಬರು ಹೇಳಿಲ್ಲ, ಒಬ್ಬರು ಡಿಸ್ಕರೇಜ್ ಮಾಡಿಲ್ಲ. ಎಲ್ಲರೂ ನೀನು ಮಾಡು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಎನ್ಕರೇಜ್ ಮಾಡಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿಬಡಿ, ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್, ಮೈ ಸನ್ಸ್ ಫ್ರೆಂಡ್ಸ್, ಮೈ ಡಾಟರ್ ಇನ್ ಲಾಸ್ ಫ್ರೆಂಡ್ಸ್, ಎವ್ರಿಬಡಿ, ಎಲ್ಲರಿಗೂ ನಂದು ಹೃದಯದಿಂದ ಕೃತಜ್ಞತೆಗಳು ರೀ. ದೇವ್ರು ನಿಮ್ಗೆಲ್ಲರೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಎನ್ಕರೇಜ್ ಮಾಡಿ, ಇನ್ನು ಮುಂದೆ ಇದರಲ್ಲೂ ಒಳ್ಳೆ ಸಕ್ಸಸ್ಫುಲ್ ಆಗಿ ಯಶಸ್ವಿ ಆಗಲಿ ಅಂತ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಎವ್ರಿಬಡಿ. ಹ್ಯಾವ್ ಎ ನೈಸ್ ಡೇ. ನಾನು ಏನು ಮಾಡ್ತೀನಿ ಗೊತ್ತಾ, ನೀರು ಹಾಕುವಾಗ ಇದೇ ಬೇಳೆ ಬೇಯಿಸಿರ್ತೀವಲ್ಲ ಅದೇ ನೀರು ಹಾಕ್ತೀನಿ. ಸ್ವಲ್ಪ ಆರಿರುತ್ತೆ, ಮೇಲಿಂದಷ್ಟೇ ಸ್ವಲ್ಪ ತೊಗೊಂಡು ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಟು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಮಸಾಲೆ ರೆಡಿಯಾಗಿದೆ. ಈಗ ನಾನು ಇದ್ರ ಜೊತೆಲಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಉಪ್ಪು ನೋಡ್ಕೊಳ್ತೀನಿ ಒಂದ್ಸಲ, ಮಾಡಿಬಿಟ್ಟು ಆಮೇಲೆ ಒಂದ್ಸಲ ಕುದಿಸ್ಬಿಡ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನಾನು ಇದೇ ಮಿಸ್ಟೇಕ್ ಮಾಡೋದು, ವಿಡಿಯೋ ಆನೇ ಮಾಡಲ್ಲ, ಮಾತಾಡ್ಬಿಡ್ತೀನಿ. ಆಮೇಲೆ ನೋಡ್ತೀನಿ ಅಯ್ಯೋ ವಿಡಿಯೋನೇ ಮಾಡಿ. ನೋಡಿ ಆಗಿದೆ ನಂದು ಪಲ್ಯ ರೆಡಿ. ಓನ್ಲಿ ಥಿಂಗ್ ಇವತ್ತು ನಾನು ಕುಕ್ಕರ್ ಕೈ ಕೊಟ್ಬಿಡ್ತು ರೀ, ಸಿಟಿನೇ ಬಂದಿಲ್ಲ, ಸ್ವಲ್ಪ ಟೈಮ್ ಗೊತ್ತಾಗಿಲ್ಲ, ಬಟ್ ಪರವಾಗಿಲ್ಲ ಆಗಿದೆ. ತುಂಬಾ ಏನು ಕರ್ಗೋಗಿಲ್ಲ, ತಿನ್ಬೋದು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಮೈ ಸಾಂಬಾರ್ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಇವತ್ತಿನ ನಾಳೆ ಇನ್ನೂ ಚೆನ್ನಾಗಿರುತ್ತೆ. ದೋಸೆ ನೀವು ಮಾಡಿಬಿಟ್ರೆ ಅಷ್ಟೇ, ನೀರು ದೋಸೆ, ಉದ್ದಿನ ದೋಸೆ ಎಲ್ಲ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಕುದಿ ತರಿಸ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಇವತ್ತಿನ ನನ್ನ ಸಾಂಬಾರು ನಾನು ಟೇಸ್ಟ್ ಮಾಡಿದೆ, ಎಕ್ಸಲೆಂಟ್ ಆಗಿದೆ ರೀ, ಸೂಪರ್ ಆಗಿದೆ. ಮಾಡಿ ನೋಡಿ. ಬಸಳೆ ಸೊಪ್ಪಲ್ಲೂ ಹೀಗೆ ಮಾಡ್ತೀವಿ ನಾವು, ಸೇಮ್ ಇದೇನೆ ಬಸಳೆ ಸೊಪ್ಪು. ಕೆಲವೊಂದು ಸಲ ಇದಕ್ಕೆ ಡ್ರೈ ಪ್ರಾನ್ಸ್ ಹಾಕ್ಬೋದು, ಇನ್ನೂ ಟೇಸ್ಟ್ ಆಗುತ್ತೆ ರೀ. ನಮ್ಮ ಉತ್ತರ ಕನ್ನಡದಲ್ಲಿ ಅದು ಜಾಸ್ತಿ. ಯಾವುದೇ ಮಾಡಿ ಅದ್ರ ಜೊತೆಲಿ ಪ್ರಾನ್ಸ್, ಡ್ರೈ ಪ್ರಾನ್ಸ್ ಇರುತ್ತಲ್ಲ, ಅದು ಹಾಕಿದ್ರಂತೂ ಎಕ್ಸಲೆಂಟ್, ಆ್ಯಡ್ಸ್ ಟು ದ ಫ್ಲೇವರ್ ಅಂತಾರಲ್ಲ ಆ ಥರ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನಿಮ್ಗೆ ಆಪ್ಷನ್ ಹೇಳ್ತಾ ಇದ್ದೇನೆ, ಅದನ್ನು ಮಾಡ್ಬೋದು, ಹಿಂಗೂ ಮಾಡ್ಬೋದು. ನೀವು ಅನ್ಕೋಬೋದು ಏನಪ್ಪ ಇವಳೆ ಹೊಗಳ್ಕೋತಾ ಇರ್ತಾನೆ ಅಡುಗೆ ಅಂತ, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಓಕೆ ಆಯ್ತು, ಇದು ಕುದಿ ಬಂದಮೇಲೆ ದಟ್ ಈಸ್ ದಿ ಎಂಡ್ ಆಫ್ ಮೈ ರೆಸಿಪಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಹ್ಯಾಪಿ ಫ್ರೈಡೇ ರೀ ಫ್ರೆಂಡ್ಸ್. ನನ್ನ ಸಾಂಬಾರು ರೆಡಿ ಆಯಿತು. ಒಂದು ಲಘು ಪರಿಚಯ ಮಾಡ್ತೀನಿ ರೀ. ನಾನು ಸಿರ್ಸಿಯವಳು. ನಮ್ಮ ಸೈಡಲ್ಲೆಲ್ಲ ಈ ಥರದೆಲ್ಲ ಸಾಂಬಾರುಗಳು ಜಾಸ್ತಿ. ಓಕೆನಾ? ಸಿರ್ಸಿ ಫೇಮಸ್ ಫಾರ್ ಮಾರಿಕಾಂಬಾ ಜಾತ್ರೆ. ಶ್ರೀದೇವಿಯೇ, ನಮ್ಮ ಮಾರಿಕಾಂಬಾನೇ ನಮ್ಮನ್ನೆಲ್ಲ ಕಾಪಾಡೋದು. ತುಂಬ ಚೆನ್ನಾಗಿರುತ್ತೆ ಸಿರ್ಸಿ. ಎಲ್ಲರೂ ಒಂದ್ಸಲ ಹೋಗಿ ನೋಡಬೇಕು ರೀ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ನಾನು ಅದನ್ನು ಸ್ವರ್ಗನೇ ಅಂದ್ಬಿಡ್ತೀನಿ. ಅಲ್ಲಿ ಜನನೂ ಅಷ್ಟೇ, ಅಲ್ಲಿ ಊರು ಅಷ್ಟೇ, ಎವ್ರಿಥಿಂಗ್ ಇಸ್ ನೈಸ್. ಯಾಕಂದರೆ ಮೇನ್ ನಮ್ಮ ಮಾರಿಕಾಂಬನೇ ಇದ್ದಾಳಲ್ಲಿ. ಸೊ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಓಕೆ, ಬಾಯ್.